ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೊಟ್ಟಂತಹ ನೋಟಿಸ್ ಅನ್ನ ವಾಪಸ್ ತಗೋತೀವಿ ಅಂತ ಮುಖ್ಯಮಂತ್ರಿಗಳು ಅಭಯ ಕೊಟ್ಟಿದ್ದೇ ತಡ ಈಗ ಮತ್ತೆ ಹೂವಿನ ವ್ಯಾಪಾರಿಗಳಿಂದ ಯುಪಿಐ ಬಳಕೆ ಆರಂಭ ಆಗಿದೆ. ಬೆಳಗಾವಿಯ ಗಣಪತಿ ಗಲ್ಲಿಯಲ್ಲಿ ಮತ್ತೆ ಡಿಜಿಟಲ್ ವಹಿವಾಟು ಸ್ಟಾರ್ಟ್ ಆಗಿದೆ. ಯುಪಿಐ ಬಳಕೆ ಬಂದ್ ಆಗಿದ್ದಕ್ಕೆ ಅರ್ಧದಷ್ಟು ವ್ಯಾಪಾರ ಕುಂಠಿತಗೊಂಡಿತ್ತು. ಕಾರಣ ವರ್ತಕರಲ್ಲಿ ಭಯ ಇತ್ತು. ಆವಾಗ ನಿನ್ನೆ ಮುಖ್ಯಮಂತ್ರಿಗಳು ನಿಮಗೆ ಕೊಟ್ಟಿರುವಂತಹ ಎಲ್ಲಾ ನೋಟಿಸ್ ಅನ್ನು ವಾಪಸ್ ತಗೋತೀವಿ, ಯಾರು ತೆರಿಗೆ ಕಟ್ಟಬೇಕಾಗಿಲ್ಲ ಅಂತ ಹೇಳಿದರು. ಮತ್ತೆ ಯುಪಿಐ ಸ್ಟಾರ್ಟ್ ಆಗಿದೆ. ಬೆಳಗಾವಿಯಲ್ಲಿ ಯುಪಿಐ ವಹಿವಾಟು ಆರಂಭ ಆಗಿದೆ. ಸಣ್ಣ ವ್ಯಾಪಾರಿಗಳಿಗೆ ತೊಂದರೆ ಆಗಲ್ಲ ಅಂದಿದ್ದಕ್ಕೆ ಯುಪಿಐ ಬಳಕೆಯನ್ನ ಮಾಡೋದಕ್ಕೆ ಮತ್ತೆ ಈಗ ಸಣ್ಣ ವ್ಯಾಪಾರಿಗಳು ಮುಂದಾಗಿದ್ದಾರೆ. ಮುಖ್ಯಮಂತ್ರಿಗಳ ಅಭಯದಿಂದಾಗಿ ಧೈರ್ಯ ಮಾಡ್ತಾ ಇದ್ದಾರೆ ಹೂವಿನ ವ್ಯಾಪಾರಿಗಳು, ಸಣ್ಣ ಸಣ್ಣ ವ್ಯಾಪಾರಿಗಳು. ಕಾರಣ ನಿನ್ನೆ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಕೊಟ್ಟಿರುವಂತಹ ಎಲ್ಲ ನೋಟಿಸ್ ಅನ್ನು ವಾಪಸ್ ತಗೋತೀವಿ, ಯಾರು ತೆರಿಗೆ ಕಟ್ಟಬೇಕಾಗಿಲ್ಲ ಅಂತ ಹೇಳಿ. ಈ ರೀತಿಯ ಬೆಳವಣಿಗೆಯಿಂದ ಈಗ ವ್ಯಾಪಾರಿಗಳು ಸ್ವಲ್ಪ ಸಮಾಧಾನಗೊಂಡಿದ್ದಾರೆ. ಬೆಳಗಾವಿಯ ಗಣಪತಿ ಗಲ್ಲಿಯಲ್ಲಿ ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಹೂವಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಸಣ್ಣ ಪುಟ್ಟ ವ್ಯಾಪಾರ ಇವೆಲ್ಲವೂ ಕೂಡ ನಡೀತಾ ಇದೆ. ಯುಪಿಐನ ಬಳಕೆ ಮಾಡುವಂತ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಮೈಲಾರಿ ಪಟಾದ್ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಜಿಎಸ್ಟಿ ಡಿಮ್ಯಾಂಡ್ ನೋಟಿಸ್ನಿಂದಾಗಿ ಕಂಗಾಲಾಗಿದ್ದ ಸಣ್ಣ ವ್ಯಾಪಾರಿಗಳಿಗೆ ಈಗ ರಿಲೀಫ್ ಸಿಕ್ಕಿರುವಂತದ್ದು. ಏನು ಫೋನ್ ಪೇ ಅನ್ನ ಬಂದ್ ಮಾಡಿದಂತ ಏನು ವರ್ತಕರು ಈಗ ಫೋನ್ ಪೇ ಅನ್ನ ಯೂಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಈಗ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಗಣಪತಿ ಗಲ್ಲಿಯಲ್ಲಿ ಇರುವಂತಹ ಹೂವಿನ ಅಂಗಡಿ ಮುಂಭಾಗದಲ್ಲಿದ್ದೇನೆ. ಇದೇ ಒಂದು ಅಂಗಡಿಯಲ್ಲಿ ಈ ಮುಂಚೆ ಅಂದ್ರೆ ಏನು ಡಿಮ್ಯಾಂಡ್ ನೋಟಿಸ್ಗಳು ಬರ್ತಾ ಇದ್ದು ರಾಜ್ಯದ ವಿವಿಧೆಡೆ, ಆ ಡಿಮ್ಯಾಂಡ್ ನೋಟಿಸ್ನಿಂದಾಗಿ ಇವರು ಯುಪಿಐ ಅನ್ನ ಬಳಕೆ ಮಾಡೋದನ್ನ, ಫೋನ್ ಪೇ ಬಳಕೆ ಮಾಡೋದನ್ನ, ಪೇಟಿಎಂ ಬಳಕೆ ಮಾಡೋದನ್ನ, ಜೊತೆಗೆ ಏನು ಡಿಜಿಟಲ್ ಪೇಮೆಂಟ್ ಅನ್ನ ಬಳಕೆ ಮಾಡೋದನ್ನ ನಿಲ್ಲಿಸಿದ್ರು. ಈಗ ಸಿಎಂ ಸಿದ್ದರಾಮಯ್ಯನವರು ನಾವು ಸಾಲವನ್ನ ಮನ್ನಾ ಮಾಡ್ತೇವೆ, ಏನ್ ಡಿಮ್ಯಾಂಡ್ ನೋಟಿಸ್ ಕೊಟ್ಟಿದ್ದು ಅದು ವಾಪಸ್ ಪಡಿತೇವೆ ಅನ್ನೋ ನಿಟ್ಟಿನಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಭರವಸೆ ಹಿನ್ನೆಲೆಯಲ್ಲಿ ಈಗ ಹೂವಿನ ವ್ಯಾಪಾರಿಗಳು ಮತ್ತೆ ಫೋನ್ ಪೇ ಅನ್ನ ಯೂಸ್ ಮಾಡ್ತಿದ್ದಾರೆ ಮತ್ತು ಫೋನ್ ಪೇ ಅನ್ನ ಇಟ್ಟು ಇಲ್ಲಿ ಎಲ್ಲ ವ್ಯಾಪಾರ ವಹಿವಾಟಕ್ಕೂ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈ ಫೋನ್ ಪೇ ಇಲ್ಲದೆ ಇರೋದ್ರಿಂದ ನಮಗೆ ವ್ಯಾಪಾರದಲ್ಲಿ ಕೂಡ ಕಡಿಮೆ ಜನ ಬರ್ತಾ ಇದ್ರು. ಬಹುತೇಕ ಜನರು ಕೂಡ ವ್ಯಾಪಾರಕ್ಕೆ ಇಲ್ಲಿ ಅಂಟಿಕೊಂಡಿದ್ರು, ಫೋನ್ ಪೇಗೆ ಅಂಟಿಕೊಂಡಿದ್ರು. ಹಾಗಾಗಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಈಗ ವ್ಯಾಪಾರವೂ ಕೂಡ ಕಡಿಮೆ ಆಗ್ತಾ ಇತ್ತು. ಹೀಗಾಗಿ ನಮಗೆ ಅದರಿಂದ ಸಾಕಷ್ಟು ಏನು ನಷ್ಟ ಆಗ್ತಾ ಇತ್ತು. ಹೀಗಾಗಿ ಸರ್ಕಾರವೇ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಏನಾದ್ರೂ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿತ್ತು. ಹೀಗಾಗಿ ಈ ಬಗ್ಗೆ ನಮ್ಮ ಜೊತೆಗೆ ಈಗ ಇಲ್ಲಿ ಹೂವಿನ ವ್ಯಾಪಾರಿಗಳಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಅವರನ್ನ ಕೂಡ ನಾನು ಮಾತಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಒಂದು ಭರವಸೆ ಕೊಟ್ಟಿದ್ದಾರೆ, ಮನ್ನಾ ಮಾಡ್ತೀವಿ, ನೋಟಿಸ್ ಅನ್ನ ವಾಪಸ್ ಪಡಿತೀವಿ ಅಂತ ಹೇಳಿ. ನಾವು ಕೂಡ ಈಗ ಯುಪಿಐ ಬಳಕೆ ಮಾಡ್ತಿದ್ದೇವೆ ಸರ್. ಈಗ ಮೊನ್ನೆ ಎಲ್ಲ ನಮಗೂ ಅದು ಯುಪಿಐ ಬಗ್ಗೆ ಅವ್ರಿಗೂ ಇವ್ರಿಗೂ ಎಲ್ಲ ನೋಟಿಸ್ ಬಂದಿದೆ ಅಂತಂದು ನೋಡಿದ್ವಲ್ಲ, ಹಾಗಾಗಿ ನಾವು ಯುಪಿಐ ತೆಗೆದ್ಬಿಟ್ಟಿದ್ವಿ. ಯಾಕಂದ್ರೆ ನಿನ್ನೆ ಏನು ಸಿದ್ದರಾಮಯ್ಯ ಅವರು ಮತ್ತೆ ರಿಲೀಫ್ ಕೊಟ್ಟಿದ್ದಾರೆ. ಅಂದ್ರೆ ಈ ಹೂವ, ಹಣ್ಣು, ತರಕಾರಿ ಮಾರೋರಿಗೆ ಇದೇನು ಅನ್ವಯ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸುಮಾರು ವರ್ಷದಲ್ಲಿ 40 ಲಕ್ಷದವರೆಗೂ 40 ಲಕ್ಷದ ಮೇಲ್ಪಟ್ಟಿದ್ದವರಿಗೆ ಕಂಪಲ್ಸರಿ ಜಿಎಸ್ಟಿ ಟ್ಯಾಕ್ಸ್ ತುಂಬೋದು ಕಂಪಲ್ಸರಿ ಅಂತ ಹೇಳಿದ್ದಾರೆ. ಈಗ ನಮ್ದು ವ್ಯಾಪಾರದಲ್ಲಿ ಏನು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಏನು ಅಷ್ಟು ಇದಾಗೋದಿಲ್ಲ. ಈಗ ಹಾಗಾಗಿ ಆ ಒಂದು ಈಗ ನಾವು ಮೊನ್ನೆಯಿಂದ ಏನು ಸುಮಾರು ಒಂದು 8 ದಿವಸದಿಂದ ನಾವೇನು ಸ್ಕ್ಯಾನರ್ ಬಳಕೆ ಮಾಡ್ತಿರ್ಲಿಲ್ಲ, ಯುಪಿಐ ಬಳಕೆ ಮಾಡ್ತಿರ್ಲಿಲ್ಲ. ನಮ್ಮ ವ್ಯಾಪಾರದಲ್ಲಿ ಬಹಳ ವ್ಯತ್ಯಾಸ ಆಗಿತ್ತು. ಸುಮಾರು ಅರ್ಧದ ಮೇಲ್ಪಟ್ಟು ವ್ಯಾಪಾರ ಕಮ್ಮಿ ಆಗೋಗಿತ್ತು. ಈಗ ನಿನ್ನೆ ಏನು ಸಿದ್ದರಾಮಯ್ಯ ಅವರು ರಿಲೀಫ್ ಕೊಟ್ಟಿದ್ದ ಸಂಬಂಧ ಈಗ ನಾವು ಸ್ಕ್ಯಾನರ್ನ ತೆಗೆದು ಸ್ಕ್ಯಾನರ್ ಇಟ್ಕೊಂಡಿದೀವಿ. ಮತ್ತೆ ಈಗ ಇದು ಒಂದು ಮಾಡಿದ್ದು ಸರ್ಕಾರ ನಮಗೆ ಬಹಳ ಒಳ್ಳೇದು ಅಂತ ಅನಿಸ್ತಾ ಇದೆ ಸರ್. ಈಗ ನೀವು ಮತ್ತೆ ಯುಪಿಐ ಬಳಕೆ ಮಾಡ್ತೀರಿ, ನೀವು ಅಷ್ಟೇನೆ ಸರ್? ಬಹುತೇಕ ಎಲ್ಲರೂ ಬಿಟ್ಟಿದ್ರ ಅಂತ? ಇಲ್ಲ ಸರ್, ಈಗ ಎಕ್ದಮ್ ಏನೈತೆ, ಇನ್ನು ನಿನ್ನೆ ದಿವಸ ಸರ್ಕಾರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ರಿಲೀಫ್ ಕೊಟ್ಟಿರೋದು. ಇನ್ನೊಂದು ಸ್ವಲ್ಪ ಜನಗಳಿಗೆ ಇನ್ನೂ ಭಯದ ವಾತಾವರಣ ಐತೆ. ಇನ್ನೂ ಯಾರು ಯುಪಿಐ ಬಳಕೆ ಮಾಡೋರೆಲ್ಲ ಏನ್ ಬಂದ್ ಮಾಡಿದ್ರು ಅವ್ರಿಗಿನ್ನೂ ಎಲ್ಲರಿಗೂ ಈಗ ತಿಳುವಳಿಕೆ ಆಗಬೇಕು. ಎಲ್ಲರಿಗೂ ಗೊತ್ತಾದ್ಮೇಲೆ ಅಂತೂ ಮತ್ತೆ ಯುಪಿಐ ಮತ್ತೆ ಯಥಾಸ್ಥಿತಿ ಶುರುವಾಗುತ್ತೆ ಸರ್. ಇದಿಷ್ಟು ಹೂವಿನ ವ್ಯಾಪಾರಸ್ಥರು ಹೇಳುತ್ತಿರುವಂತದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಾವು ಮತ್ತೆ ಏನು ಈ ಒಂದು ವಹಿವಾಟನ್ನು ಮಾಡ್ತಿದ್ದೀವಿ. ಆದ್ರೆ ಫೋನ್ ಪೇ ಬಳಕೆ ನಿಲ್ಲಿಸಿದ ಅಂತ ಸಂದರ್ಭದಲ್ಲಿ ಅರ್ಧದಷ್ಟು ನಮಗೆ ಏನು ವ್ಯಾಪಾರದಲ್ಲಿ ಸಮಸ್ಯೆ ಆಗ್ತಿತ್ತು. ಈಗ ಯಾವುದೇ ರೀತಿಯಂತ ಸಮಸ್ಯೆ ಆಗೋದಿಲ್ಲ, ನಾವು ಮತ್ತೆ ಫೋನ್ ಪೇ ನ ಬಳಕೆಯನ್ನು ಮಾಡ್ತಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಎತ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೊಟ್ಟಂತಹ ನೋಟಿಸ್ ಅನ್ನ ವಾಪಸ್ ತಗೋತೀವಿ ಅಂತ ಮುಖ್ಯಮಂತ್ರಿಗಳು ಅಭಯ ಕೊಟ್ಟಿದ್ದೇ ತಡ ಈಗ ಮತ್ತೆ ಹೂವಿನ ವ್ಯಾಪಾರಿಗಳಿಂದ ಯುಪಿಐ ಬಳಕೆ ಆರಂಭ ಆಗಿದೆ. ಬೆಳಗಾವಿಯ ಗಣಪತಿ ಗಲ್ಲಿಯಲ್ಲಿ
ಮತ್ತೆ ಡಿಜಿಟಲ್ ವಹಿವಾಟು ಸ್ಟಾರ್ಟ್ ಆಗಿದೆ. ಯುಪಿಐ ಬಳಕೆ ಬಂದ್ ಆಗಿದ್ದಕ್ಕೆ ಅರ್ಧದಷ್ಟು ವ್ಯಾಪಾರ ಕುಂಠಿತಗೊಂಡಿತ್ತು. ಕಾರಣ ವರ್ತಕರಲ್ಲಿ ಭಯ ಇತ್ತು. ಯಾವಾಗ ನಿನ್ನೆ ಮುಖ್ಯಮಂತ್ರಿಗಳು ನಿಮಗೆ ಕೊಟ್ಟಿರುವಂತಹ ಎಲ್ಲ ನೋಟಿಸ್ ಅನ್ನ ವಾಪಸ್ ತಗೋತೀವಿ, ಯಾರು ತೆರಿಗೆ ಕಟ್ಟಬೇಕಾಗಿಲ್ಲ ಅಂತ ಹೇಳಿದಾರೋ, ಮತ್ತೆ ಯುಪಿಐ ಸ್ಟಾರ್ಟ್ ಆಗಿದೆ. ಬೆಳಗಾವಿಯಲ್ಲಿ ಯುಪಿಐ ವಹಿವಾಟು ಆರಂಭ ಆಗಿದೆ. ಸಣ್ಣ ವ್ಯಾಪಾರಿಗಳಿಗೆ ತೊಂದರೆ ಆಗಲ್ಲ ಅಂದಿದ್ದಕ್ಕೆ ಯುಪಿಐ ಬಳಕೆಯನ್ನ ಮಾಡೋದಕ್ಕೆ ಮತ್ತೆ ಈಗ ಸಣ್ಣ ವ್ಯಾಪಾರಿಗಳು ಮುಂದಾಗಿದ್ದಾರೆ. ಮುಖ್ಯಮಂತ್ರಿಗಳ ಅಭಯದಿಂದಾಗಿ ಧೈರ್ಯ ಮಾಡ್ತಾ ಇದ್ದಾರೆ ಹೂವಿನ ವ್ಯಾಪಾರಿಗಳು, ಸಣ್ಣ ಸಣ್ಣ ವ್ಯಾಪಾರಿಗಳು. ಕಾರಣ ನಿನ್ನೆ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಕೊಟ್ಟಿರುವಂತಹ ಎಲ್ಲ ನೋಟಿಸ್ ಅನ್ನ ವಾಪಸ್ ತಗೋತೀವಿ, ಯಾರು ತೆರಿಗೆ ಕಟ್ಟಬೇಕಾಗಿಲ್ಲ ಅಂತ ಹೇಳಿ. ಈ ರೀತಿಯ ಬೆಳವಣಿಗೆಯಿಂದ ಈಗ ವ್ಯಾಪಾರಿಗಳು ಸ್ವಲ್ಪ ಸಮಾಧಾನಗೊಂಡಿದ್ದಾರೆ. ಬೆಳಗಾವಿಯ ಗಣಪತಿ ಗಲ್ಲಿಯಲ್ಲಿ ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಹೂವಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಸಣ್ಣ ಪುಟ್ಟ ವ್ಯಾಪಾರ ಇವೆಲ್ಲವೂ ಕೂಡ ನಡೀತಾ ಇದೆ. ಯುಪಿಐನ ಬಳಕೆ ಮಾಡುವಂತ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಮೈಲಾರಿ ಪಟಾದ್ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಜಿಎಸ್ಟಿ ಡಿಮ್ಯಾಂಡ್ ನೋಟಿಸ್ನಿಂದಾಗಿ ಕಂಗಾಲಾಗಿದ್ದ ಸಣ್ಣ ವ್ಯಾಪಾರಿಗಳಿಗೆ ಈಗ ರಿಲೀಫ್ ಸಿಕ್ಕಿರುವಂತದ್ದು. ಏನು ಫೋನ್ ಪೇ ಅನ್ನ ಬಂದ್ ಮಾಡಿದಂತ ಏನು ವರ್ತಕರು ಈಗ ಫೋನ್ ಪೇ ಅನ್ನ ಯೂಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಈಗ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಗಣಪತಿ ಗಲ್ಲಿಯಲ್ಲಿ ಇರುವಂತಹ ಹೂವಿನ ಅಂಗಡಿ ಮುಂಭಾಗದಲ್ಲಿದ್ದೇನೆ. ಇದೇ ಒಂದು ಅಂಗಡಿಯಲ್ಲಿ ಈ ಮುಂಚೆ ಅಂದ್ರೆ ಏನು ಡಿಮ್ಯಾಂಡ್ ನೋಟಿಸ್ಗಳು ಬರ್ತಾ ಇದ್ದು ರಾಜ್ಯದ ವಿವಿಧೆಡೆ, ಆ ಡಿಮ್ಯಾಂಡ್ ನೋಟಿಸ್ನಿಂದಾಗಿ ಇವರು ಯುಪಿಐ ಅನ್ನ ಬಳಕೆ ಮಾಡೋದನ್ನ, ಫೋನ್ ಪೇ ಬಳಕೆ ಮಾಡೋದನ್ನ, ಪೇಟಿಎಂ ಬಳಕೆ ಮಾಡೋದನ್ನ, ಜೊತೆಗೆ ಏನು ಡಿಜಿಟಲ್ ಪೇಮೆಂಟ್ ಅನ್ನ ಬಳಕೆ ಮಾಡೋದನ್ನ ನಿಲ್ಲಿಸಿದ್ರು. ಈಗ ಸಿಎಂ ಸಿದ್ದರಾಮಯ್ಯನವರು ನಾವು ಸಾಲವನ್ನ ಮನ್ನಾ ಮಾಡ್ತೇವೆ, ಏನ್ ಡಿಮ್ಯಾಂಡ್ ನೋಟಿಸ್ ಕೊಟ್ಟಿದ್ದು ಅದು ವಾಪಸ್ ಪಡಿತೇವೆ ಅನ್ನೋ ನಿಟ್ಟಿನಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಭರವಸೆ ಹಿನ್ನೆಲೆಯಲ್ಲಿ ಈಗ ಹೂವಿನ ವ್ಯಾಪಾರಿಗಳು ಮತ್ತೆ ಫೋನ್ ಪೇ ಅನ್ನ ಯೂಸ್ ಮಾಡ್ತಿದ್ದಾರೆ ಮತ್ತು ಫೋನ್ ಪೇ ಅನ್ನ ಇಟ್ಟು ಇಲ್ಲಿ ಎಲ್ಲ ವ್ಯಾಪಾರ ವಹಿವಾಟಕ್ಕೂ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈ ಫೋನ್ ಪೇ ಇಲ್ಲದೆ ಇರೋದ್ರಿಂದ ನಮಗೆ ವ್ಯಾಪಾರದಲ್ಲಿ ಕೂಡ ಕಡಿಮೆ ಜನ ಬರ್ತಾ ಇದ್ರು. ಬಹುತೇಕ ಜನರು ಕೂಡ ವ್ಯಾಪಾರಕ್ಕೆ ಇಲ್ಲಿ ಅಂಟಿಕೊಂಡಿದ್ರು, ಫೋನ್ ಪೇಗೆ ಅಂಟಿಕೊಂಡಿದ್ರು. ಹಾಗಾಗಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಈಗ ವ್ಯಾಪಾರವು ಕೂಡ ಕಡಿಮೆ ಆಗ್ತಾ ಇತ್ತು. ಹೀಗಾಗಿ ನಮಗೆ ಅದರಿಂದ ಸಾಕಷ್ಟು ಏನು ನಷ್ಟ ಆಗ್ತಾ ಇತ್ತು. ಹೀಗಾಗಿ ಸರ್ಕಾರವೇ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಏನಾದ್ರೂ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿತ್ತು. ಹೀಗಾಗಿ ಈ ಬಗ್ಗೆ ನಮ್ಮ ಜೊತೆಗೆ ಈಗ ಇಲ್ಲಿ ಹೂವಿನ ವ್ಯಾಪಾರಿಗಳಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಅವರನ್ನ ಕೂಡ ನಾನು ಮಾತಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಒಂದು ಭರವಸೆ ಕೊಟ್ಟಿದ್ದಾರೆ, ಮನ್ನಾ ಮಾಡ್ತೇವೆ, ನೋಟಿಸ್ ಅನ್ನ ವಾಪಸ್ ಪಡಿತೇವೆ ಅಂತ ಹೇಳಿ. ನಾವು ಕೂಡ ಈಗ ಯುಪಿಐ ಬಳಕೆ ಮಾಡ್ತಿದ್ದೇವೆ. ಸರ್, ಈಗ ಮೊನ್ನೆ ಎಲ್ಲ ನಮಗೂ ಅದು ಯುಪಿಐ ಬಗ್ಗೆ ಅವ್ರಿಗೂ ಇವ್ರಿಗೂ ಎಲ್ಲ ನೋಟಿಸ್ ಬಂದಿದೆ ಅಂತಂದು ನೋಡಿದ್ವಲ್ಲ, ಹಾಗಾಗಿ ನಾವು ಯುಪಿಐ ತೆಗೆದ್ಬಿಟ್ಟಿದ್ವಿ. ನಿನ್ನೆ ಏನು ಸಿದ್ದರಾಮಯ್ಯ ಅವರು ಮತ್ತೆ ರಿಲೀಫ್ ಕೊಟ್ಟಿದ್ದಾರೆ. ಅಂದ್ರೆ ಈ ಹೂವ, ಹಣ್ಣು, ತರಕಾರಿ ಮಾರೋರಿಗೆ ಇದೇನು ಅನ್ವಯ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸುಮಾರು ವರ್ಷದಲ್ಲಿ 40 ಲಕ್ಷದವರೆಗೂ 40 ಲಕ್ಷದ ಮೇಲ್ಪಟ್ಟಿದ್ದವ್ರಿಗೆ ಕಂಪಲ್ಸರಿ ಜಿಎಸ್ಟಿ ಟ್ಯಾಕ್ಸ್ ತುಂಬೋದು ಕಂಪಲ್ಸರಿ ಅಂತ ಹೇಳಿದ್ದಾರೆ. ಈಗ ನಮ್ದು ವ್ಯಾಪಾರದಲ್ಲಿ ಏನು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಏನು ಅಷ್ಟು ಇದಾಗೋದಿಲ್ಲ. ಈಗ ಹಾಗಾಗಿ ಆ ಒಂದು ಈಗ ನಾವು ಮೊನ್ನೆಯಿಂದ ಏನು ಸುಮಾರು ಒಂದು 8 ದಿವಸದಿಂದ ನಾವೇನು ಸ್ಕ್ಯಾನರ್ ಬಳಕೆ ಮಾಡ್ತಿರ್ಲಿಲ್ಲ, ಯುಪಿಐ ಬಳಕೆ ಮಾಡ್ತಿರ್ಲಿಲ್ಲ. ನಮ್ಮ ವ್ಯಾಪಾರದಲ್ಲಿ ಬಹಳ ವ್ಯತ್ಯಾಸ ಆಗಿತ್ತು. ಸುಮಾರು ಅರ್ಧದ ಮೇಲ್ಪಟ್ಟು ವ್ಯಾಪಾರ ಕಮ್ಮಿ ಆಗೋಗಿತ್ತು. ಈಗ ನಿನ್ನೆ ಏನು ಸಿದ್ದರಾಮಯ್ಯ ಅವರು ರಿಲೀಫ್ ಕೊಟ್ಟಿದ್ದ ಸಂಬಂಧ ಈಗ ನಾವು ಸ್ಕ್ಯಾನರ್ನ ತೆಗೆದು ಸ್ಕ್ಯಾನರ್ ಇಟ್ಕೊಂಡಿದೀವಿ. ಮತ್ತೆ ಈಗ ಇದು ಒಂದು ಮಾಡಿದ್ದು ಸರ್ಕಾರ ನಮಗೆ ಬಹಳ ಒಳ್ಳೇದು ಅಂತ ಅನಿಸ್ತಾ ಇದೆ ಸರ್. ಈಗ ನೀವು ಮತ್ತೆ ಯುಪಿಐ ಬಳಕೆ ಮಾಡ್ತೀರಿ, ನೀವು ಅಷ್ಟೇನಾ ಸರ್? ಬಹುತೇಕ ಎಲ್ಲರೂ ಬಿಟ್ಟಿದ್ರ ಅಂತ? ಇಲ್ಲ ಸರ್, ಈಗ ಎಕ್ದಮ್ ಏನಾಯ್ತು, ಇನ್ನು ನಿನ್ನೆ ದಿವಸ ಸರ್ಕಾರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ರಿಲೀಫ್ ಕೊಟ್ಟಿರೋದು. ಇನ್ನ ಸ್ವಲ್ಪ ಜನಗಳಿಗೆ ಇನ್ನ ಭಯದ ವಾತಾವರಣ ಐತೆ. ಇನ್ನು ಯಾರು ಯುಪಿಐ ಬಳಕೆ ಮಾಡೋರೆಲ್ಲ ಏನ್ ಬಂದ್ ಮಾಡಿದ್ರು ಅವ್ರಿಗಿನ್ನೂ ಎಲ್ಲರಿಗೂ ಈಗ ತಿಳುವಳಿಕೆ ಆಗ್ಬೇಕು. ಎಲ್ಲರಿಗೂ ಗೊತ್ತಾದ್ಮೇಲಂತೂ ಮತ್ತೆ ಯುಪಿಐ ಮತ್ತೆ ಯಥಾಸ್ಥಿತಿ ಶುರು ಆಗುತ್ತೆ ಸರ್. ಇದಿಷ್ಟು ಹೂವಿನ ವ್ಯಾಪಾರಸ್ಥರು ಹೇಳ್ತಿರುವಂತದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಾವು ಮತ್ತೆ ಏನು ಈ ಒಂದು ವಹಿವಾಟನ್ನ ಮಾಡ್ತಿದ್ದೀವಿ. ಆದ್ರೆ ಫೋನ್ ಪೇ ಬಳಕೆ ನಿಲ್ಲಿಸಿದ ಸಂದರ್ಭದಲ್ಲಿ ಅರ್ಧದಷ್ಟು ನಮಗೆ ಏನು ವ್ಯಾಪಾರದಲ್ಲಿ ಸಮಸ್ಯೆ ಆಗ್ತಿತ್ತು. ಈಗ ಯಾವುದೇ ರೀತಿಯಂತ ಸಮಸ್ಯೆ ಆಗೋದಿಲ್ಲ, ನಾವು ಮತ್ತೆ ಫೋನ್ ಪೇ ಬಳಕೆಯನ್ನ ಮಾಡ್ತಿದ್ದೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.